ಹಾಸ್ಟೆಲ್ನಲ್ಲಿ ನೀಡುವ ಊಟದಲ್ಲಿ ಹುಳಗಳು ಕಂಡುಬಂದಿವೆ. ಅಡುಗೆಗೆ ಉತ್ತಮ ತರಕಾರಿಗಳನ್ನು ಬಳಸದೆ ಹುಳು ಬಿದ್ದಿರುವ ತರಕಾರಿ ಬಳಸಿ ಅಡುಗೆ ಮಾಡುತ್ತಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕೆಂದು ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ದಾವಣಗೆರೆಯ ಎಸ್ಪಿಎಸ್ ನಗರದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಹುಳು ಬಿದ್ದಿರುವ ಊಟದ ತಟ್ಟೆ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸ್ಟೆಲ್ನಲ್ಲಿ ವಾರ್ಡನ್ ಅವರ ನಿರ್ಲಕ್ಷ್ಯ ಹೆಚ್ಚಿದ್ದು ಗುಣಮಟ್ಟದ ಆಹಾರ ಒದಗಿಸುತ್ತಿಲ್ಲ. ಪ್ರಶ್ನೆ ಮಾಡಿದರೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಎಂದು ಆರೋಪಿಸಿದರು. ಹುಳು ಬಿದ್ದ ಆಹಾರ ಸೇವಿಸಿದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆಹಾರದಿಂದ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ. ಇಂತಹ ಘಟನೆಗಳು ಕಳೆದ ಹಲವು ತಿಂಗಳಿಂದ ನಡೆಯುತ್ತಿದ್ದು ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ವಿದ್ಯಾರ್ಥಿಗಳು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಬಳಿ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಅಳಲು ಆಲಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಹಾಸ್ಟೆಲ್ನಲ್ಲಿ ಉಂಟಾಗಿರುವ ಅವ್ಯವಸ್ಥೆಗಳನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಪೂರೈಕೆಗೆ ಸರ್ಕಾರ ಅಗತ್ಯ ಅನುದಾನ ನೀಡುತ್ತಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇವತ್ತು ಸಹಿತ ಡಿಸ್ಟ್ರಿಕ್ಟ್ ಆಫೀಸ್ ತನಕ ಹೋಗ್ಬೇಡಿ, ಪತ್ರಿಕೆಯವರಿಗೆಲ್ಲ ಏನು ಮಾಹಿತಿ ನೀಡಬೇಡಿ ಅಂತ ನಮಗೆ ಒಂದು ಇದು ಬಂತು. ಆದರೂ ಸಹಿತ ಇಲ್ಲ, ಈ ಸಲ ನಮಗೆ ಇನ್ಮೇಲಾದರೂ ಸಹಿತ ನಮಗೆ ಸರಿಯಾದಂಥ ಒಂದು ಒಳ್ಳೆಯ ಶುಚಿ ಒಳ್ಳೆ ಆಹಾರ ಕೊಡಬೇಕು, ಒಳ್ಳೆ ಉತ್ತಮ ಗುಣಮಟ್ಟ ನಮಗೆ ಲಕ್ಸುರಿಯಸ್ ಆಹಾರ ಬೇಕಾಗಿಲ್ಲ ಸರ್. ಸರಿಯಾದ ಅವ್ರ ಮನೇಲಿ ಇದೇ ರೀತಿ ಹುಳ ತಿಂತಾರೆ ಸರ್. ಸಮಸ್ಯೆ ಆಗಿದೆ, ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಪ್ರತಿದಿನ ಇದೇ ಸಮಸ್ಯೆ ಸರ್. ನಾವು ದಾವಣಗೆರೆ ನಗರದ ಎಸ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಹಾಸ್ಟೆಲ್ನಲ್ಲಿ ನಾವು ಹಾಸ್ಟೆಲ್ನ ಸ್ಟೂಡೆಂಟ್ಗಳು ಹಾಸ್ಟೆಲಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ, ಮತ್ತು ಹಾಸ್ಟೆಲ್ ಶುಚಿಯಾಗಿರಲ್ಲ, ಟಾಯ್ಲೆಟ್ಗಳು ಶುಚಿಯಾಗಿರಲ್ಲ. ಮತ್ತು ಇವತ್ತು ಈ ನಮ್ಮ ಹಾಸ್ಟೆಲಲ್ಲಿ ಇಡ್ಲಿ ಸಾಂಬಾರಲ್ಲಿ ಹುಳ ಬಿದ್ದಿದೆ. ಈ ಹುಳ ಬರೀ ಇವತ್ತಿನ ಸಮಸ್ಯೆ ಅಲ್ಲ ಸರ್, ಪ್ರತಿದಿನ ಇರುತ್ತೆ. ಪ್ರತಿದಿನ ಹುಳ ಆಗಲಿ, ಕಲ್ಲಾಗಿರಲಿ, ದಾರಗಳಾಗಿರಲಿ, ಕೂದಲುಗಳು ಎಲ್ಲ ಬರ್ತಿರ್ತವೆ. ಮತ್ತು ಇನ್ ಕೇಸ್ ಎಲ್ಲ ಬೆಳೆದಿದ್ರು ಕೂಡ ಅದರಲ್ಲಿ ಅನ್ನ ಕರೆಕ್ಟಾಗಿ ಬೆಂದಿರಲ್ಲ, ಸಾಂಬಾರು ಕರೆಕ್ಟಾಗಿ ಇದಾಗಿರಲ್ಲ. ಮೇನ್ ಸಮಸ್ಯೆ ಏನಂದರೆ ಇವತ್ತು ಮೆನು ಚಾರ್ಟ್ ಪ್ರಕಾರ ಯಾವುದೂ ಕೂಡ ಫಾಲೋ ಆಗ್ತಾ ಇಲ್ಲ ಸರ್. ಏನಕ್ಕಂದರೆ ಮಾರುಕಟ್ಟೆ ಎಲ್ಲ ನಿರ್ಲಕ್ಷ್ಯ. ಏನಕ್ಕಂದರೆ ಮೆನು ಚಾರ್ಟ್ ಪ್ರಕಾರ ಯಾವುದೇ ತರಕಾರಿ ಇವತ್ತಿದೆ ಅಂದರೆ ಆ ತರಕಾರಿ ರೇಟು ಮಾರ್ಕೆಟಲ್ಲಿ ಜಾಸ್ತಿ ಇದ್ದರೆ ಆ ತರಕಾರಿ ತರಲ್ಲ, ಬೇರೆ ತರಕಾರಿ ತಂದು ನಮಗೆ ಮೆನು ಚಾರ್ಟ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಅನೇಕ ಸಮಸ್ಯೆಗಳಾಗ್ತಿದೆ ಸರ್. ಇದರಿಂದ ನಮ್ಮ ಬೇಡಿಕೆ ಏನಂದರೆ ಹಾಸ್ಟೆಲ್ ಸಿಬ್ಬಂದಿ ವಿತ್ ವಾರ್ಡನ್ ಚೇಂಜ್ ಆಗಬೇಕು ನಮಗೆ. ಮತ್ತು ಯಾರೇ ಆಗಿರಲಿ ನಮಗೆ ನ್ಯಾಯ ಬೇಕು, ಉತ್ತಮ ಗುಣಮಟ್ಟದ ಆಹಾರ ಬೇಕು, ನ್ಯಾಯ ಬೇಕು ಅಷ್ಟೇ. ಈಗ ನಾವು ಈ ಮುಂಚೆ ಆಗಿರೋದನ್ನೆಲ್ಲ ಸರಿ ಮಾಡೇವಿ ಸರ್. ಅವ್ರು ಏನು ಕಂಪ್ಲೇಂಟ್ ಮಾಡ್ತಿದ್ರು ಅದನ್ನೆಲ್ಲ ಕೂಡ ನಮ್ಮ ಸಿಬ್ಬಂದಿಗೆಲ್ಲ ಮೀಟಿಂಗ್ ಮಾಡಿ ಮೇಲಿಂದ ಮೇಲೆಲ್ಲ ಸರಿ ಮಾಡಿದ್ದೇವೆ. ಅದ್ರ ಮುಂಚೆ ಇದು ಮತ್ತೆ ಆಗಿದೆ. ಅದು ನನ್ನ ಅದು ಸರಿ ಅಂತ ಹೇಳಲ್ಲ, ಬಟ್ ಆಗಿದೆ. ಸಿಬ್ಬಂದಿ ಫಾಲ್ಟಿಂದ ಆಗಿರೋದು. ಸರಿ ಮಾಡ್ತಿದ್ದ ಅಷ್ಟೊತ್ತಿಗೆ ಅಲ್ಲ, 4 ವರ್ಷದಿಂದ ಇದೇ ಆಗಿ ನಮಗೆ ಅಲ್ಲಿ ಸ್ಥಳಾಂತರ ಮಾಡಿಲ್ಲ, ಅವಾಗಿಂದ ಇದೇ ಸಮಸ್ಯೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಸರ್. ನಾಲ್ಕು ಬಂದು ಒಂದು ಕಾಲು ತಿಂಗಳಾಯ್ತು ಅಷ್ಟೇ. ಅಲ್ಲಿಂದನೂ ಪಾಪ ಹೇಳಿದ್ದಾರೆ ರಿಪೀಟೆಡ್. ಅವ್ರಿಗೇನಪ್ಪ ಅಂದರೆ ಎಲ್ಲ ಸಿಬ್ಬಂದಿನ ಚೇಂಜ್ ಮಾಡಿರಿ ಅನ್ನೋದು ಡಿಮ್ಯಾಂಡು. ಅದು ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಕೊಡುವಂಥ ಸೌಲಭ್ಯಗಳು ಪೂರೈಕೆ ನಮಗೆ ಸರಿಯಾಗಿ ಸರಿ ಇಲ್ಲ. ಅದಿಲ್ಲಲ್ಲ, ಎಲ್ಲ ಕೊಟ್ಟಿದ್ದೀವಿ. ಕೇಳ್ರಿ ಸರ್, ಇಲ್ಲೇ ಇದ್ದಾರೆ ಕೇಳ್ರಿ. ಈವನ್ ತಟ್ಟೆ ಮೊನ್ನೆ ಲೋಕಾಯುಕ್ತ ವಿಸಿಟ್ ಟೈಮಲ್ಲಿ ಎಲ್ಲ ಅಷ್ಟು ಜನಕ್ಕೆ ತಂದು ಸೈನ್ ತಗೊಂಡಿದ್ದೀವಿ, ಬೇಕಾದ್ರೆ ಪ್ರೂಫ್ ಇದೆ. ಮತ್ತು ಬೆಡ್ಶೀಟ್ ಕೂಡ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಏನು ಮಾಡ್ತಾರೆ ಅಂತಂದರೆ ಈಗ ಫಸ್ಟ್ ಅದೇ ಸರ್, ಈಗ ಊಟದ್ದು ಪ್ರತಿದಿನ ಇಲ್ಲ ಸರ್, ಪ್ರತಿದಿನ ಇಲ್ಲ. ಹೇಳ್ರಪ್ಪ, ನೀವೇ ಅಲ್ಲ ಆಯಿತು, ಈಗ ನೀವೇ ಹೇಳ್ತಿದ್ರಲ್ಲ, ಮತ್ತು ನಾನೇನು ಈಗ ಅವರೇ ಹೇಳ್ತಾರಲ್ಲ ಸರ್. ಇದೇ ರೀತಿ ಪ್ರತಿದಿನ ನಮ್ಮನ್ನು ಕಡೆಗಣಿಸ್ತಾನೆ ಬಂದಿದ್ದಾರೆ ಸರ್. ಎಸ್ ನಗರದಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಸ್ಟೆಲ್ ಹುಡುಗರು ಬಂದಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನಲ್ಲಿ ಏನೋ ಒಂದು ಹುಳ ಬಿದ್ದಿದೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಸೊ ಅಲ್ಲಿಂದ ವ್ಯವಸ್ಥೆ ಏನಿದೆ ಅಂತ ಬಿಟ್ಟು ಚೆಕ್ ಮಾಡ್ತೀವಿ. ಆ ಥರ ಏನಾದರೂ ಹಾಕುವಂಥದ್ದು ಕಂಡು ಬಂದಿತ್ತು, ವಾರ್ಡನ್ ಆಗಲಿ ಅಥವಾ ಅಲ್ಲಿಂದ ಯಾರಾದರೂ ಸಿಬ್ಬಂದಿ ಆಗಲಿ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂಥದ್ದು ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ಅಲ್ಲಿ ನಾನು ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿಬಿಟ್ಟು ಏನೇನು ಸವಲತ್ತುಗಳು ಕೊಡಬೇಕಾಗಿದೆ, ಕೊಟ್ಟಿಲ್ಲ, ಅಥವಾ ಮೆನು ಚಾರ್ಟ್ ಪ್ರಕಾರ ಅವರು ಊಟ ಕೊಡ್ತಾ ಇದ್ದಾರೆ ಇಲ್ವಾ ಅನ್ನುವಂಥದ್ದನ್ನು ಕೂಡ
ಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ವ್ಯವಸ್ಥೆ ಮಾಡಿಸ್ತೀವಿ. ಇವತ್ತು 10 ಹಾಸ್ಟೆಲ್ಗಳು ದಾವಣಗೆರೆ ನಗರದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವತ್ತು ಅವರೆಲ್ಲರೂ ಕೂಡ ತುಂಬ ಅಲ್ಲಿ ಕಳಪೆ ಆಹಾರ ಸಾಮಗ್ರಿಗಳು ಪೂರೈಕೆ ಆಗ್ತಕ್ಕಂಥದ್ದು ಮತ್ತು ಸರಿಯಾದ ತರಕಾರಿ ಅಥವಾ ಪೌಷ್ಟಿಕಾಂಶ ಇರದೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಇವತ್ತು ಆಹಾರವನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಆರೋಗ್ಯ ಸರಿ ಇತ್ತು ಅಂದರೆ ಅವರು ಒಂದು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ಇವತ್ತು ಈ ರೀತಿಯ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಲಿಕ್ಕೆ ಅಲ್ಲಿನ ಸಿಬ್ಬಂದಿಯೇ ಕಾರಣ. ಹಾಗಾಗಿ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೇವೆ.